ದೇವರ ಒಂದು ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ದಿನ ನಮಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಏಕೆಂದರೆ ದೇವರು ನಮ್ಮೊಂದಿಗೆ ಪ್ರತಿ ಕ್ಷಣವೂ ಇದ್ದಾರೆ ಎಂಬಂಥ ಜೀವಿಸುವ ನಾವು ನಂಬಿಕೆಯಿಂದ ಜೀವಿಸುವಾಗ ನಮ್ಮ ಜೀವಿತದಲ್ಲಿ ನಾವು ಪ್ರತಿದಿನವೂ ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ರೋಮನರ ಬರೆದ ಪುಸ್ತಕ 5ನೇ ಅಧ್ಯಾಯ 13ನೇ ವಚನವಾಗಿದೆ. ಈ ವಚನವು ನಾವು ಅನೇಕ ಬಾರಿ ಓದಿದ್ದೇವೆ, ಇದರ ಅರ್ಥವನ್ನು ನಾವು ತಿಳಿದುಕೊಂಡಿರುವುದಿಲ್ಲ. ಈ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ: ಧರ್ಮಶಾಸ್ತ್ರವನ್ನು ಕೊಡುವುದಕ್ಕೆ ಮೊದಲೇ ಪಾಪವು ಲೋಕದಲ್ಲಿತ್ತು, ಆದರೆ ಧರ್ಮಶಾಸ್ತ್ರ ಇಲ್ಲದೆ ಅದುದರಿಂದ ಪಾಪವನ್ನು ಗಣನೆಗೆ ತಂದುಕೊಳ್ಳಲಾಗಲಿಲ್ಲ ಎಂಬುದಾಗಿ ಈ ವಾಕ್ಯ ಹೇಳುತ್ತದೆ. ಈ ವಚನವು ಪಾಪವು ಧರ್ಮಶಾಸ್ತ್ರಕ್ಕಿಂತ ಮೊದಲೇ ಲೋಕದಲ್ಲಿತ್ತು ಎಂಬ ಸತ್ಯವನ್ನು ತಿಳಿಸುತ್ತದೆ. ಧರ್ಮಶಾಸ್ತ್ರವು ಪಾಪವನ್ನು ಗುರುತಿಸಿ ಮನುಷ್ಯನಿಗೆ ತನ್ನ ತಪ್ಪು ಅರಿಯುವಂತೆ ಮಾಡಿತು. ಆದರೆ ಪಾಪದಿಂದ ಬಿಡುಗಡೆ ಧರ್ಮಶಾಸ್ತ್ರ ನೀಡಲಿಲ್ಲ. ಆ ಬಿಡುಗಡೆಯು ಯೇಸು ಕ್ರಿಸ್ತರ ಮೂಲಕವೇ ದೊರೆಯಿತು ಎಂಬುದಾಗಿ ನಮಗೆ ತಿಳಿಯಪಡಿಸುತ್ತದೆ. ಆದ್ದರಿಂದ ನಾವು ದೇವರ ವಾಕ್ಯವನ್ನು ಕನ್ನಡಿಯಂತೆ ನೋಡಿಕೊಂಡು ನಮ್ಮ ಜೀವನವನ್ನು ಪರಿಶೀಲಿಸಬೇಕು. ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ದೇವರ ಕೃಪೆಗೆ ಆಶ್ರಯಿಸಿ ಕ್ರಿಸ್ತರಲ್ಲಿ ಹೊಸ ಜೀವನವನ್ನು ನಡೆಸಿದಾಗ ದೇವರೊಂದಿಗೆ ಸರಿಯಾದ ಸಂಬಂಧವನ್ನು ಹೊಂದಲು ಸಾಧ್ಯವಾಗುತ್ತದೆ. ಈ ವಾಕ್ಯವನ್ನು ನಾವು ಆಧರಿಸಿ ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳೋಣ. ಈ ರೀತಿಯಾಗಿ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ನಿನ್ನ ವಾಕ್ಯದ ಮೂಲಕ ನನ್ನ ಪಾಪದಿಂದ ದೂರವಾಗಿ ನಿನ್ನ ಕೃಪೆಯಲ್ಲಿ ಪ್ರತಿದಿನ ಬೆಳೆಯಲು ಮತ್ತು ನಿಮ್ಮ ಚಿತ್ತದಂತೆ ನಡೆಯಲು ನನಗೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಆಮೇನ್.